ಹಾಯ್ ಫ್ರೆಂಡ್ಸ್, ಒಂದು ಸಲ ಖಂಡಿತ ಮನೆಯಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗುವಂಥ ಈ ಮಲಾಯಿ ಕೇಕ್ನ ಮಾಡ್ಕೊಂಡು ನೋಡಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮಲಾಯಿ ಕೇಕು ಅಥವಾ ರಬ್ಡಿ ಕೇಕ್ ಕೂಡ ಅಂತಾರೆ. ಬನ್ನಿ ಹಾಗಿದ್ರೆ ಈ ಕೇಕ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಸಕ್ಕರೆ ಪುಡಿನ ತೊಗೊಂಡಿದ್ದೀನಿ. ಒಂದು 3/4 ಕಪ್ ಆಗೋಷ್ಟು, ಪೂರ್ತಿಯಾಗಿ 1 ಕಪ್ಪು ತೊಗೊಂಡಿಲ್ಲ. ನೋಡ್ತಿರ್ಬೋದು, ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಕಡಿಮೆ ಇದೆ. ಇವಾಗ ಇದನ್ನು ಈ ಸಕ್ಕರೆ ಪುಡಿನ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಒಂದು 1/4 ಕಪ್ ಆಗೋಷ್ಟು ರಿಫೈಂಡ್ ಆಯಿಲ್ನ ತೊಗೊಂಡಿದ್ದೀನಿ. ನೀವು ಎಣ್ಣೆ ಬದಲಿಗೆ ಬೆಣ್ಣೆ ಕೂಡ ಸ್ವಲ್ಪ ಮೆಲ್ಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು, ಬೇಡ ಅಂದರೆ ಎಣ್ಣೆಯಲ್ಲಿ ಮಾಡ್ಕೊಳ್ಬೋದು. ಇವಾಗ ಇದನ್ನೆರಡನ್ನೂ ಜಸ್ಟ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಮೈದಾ ಕೂಡ ಅಷ್ಟೇ ಜರಡಿ ಮಾಡಿಬಿಟ್ಟು ತೊಗೊಳ್ಬೇಕಾಗತ್ತೆ. ಇವಾಗ ಅರ್ಧ ಕಪ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಹಾಲು ಕೂಡ ಅಷ್ಟೇ ಫ್ರಿಜ್ಜಲ್ಲಿರೋದನ್ನ ಡೈರೆಕ್ಟಾಗಿ ಹಾಕಬೇಡಿ. ಕೇಕ್ ಮಾಡೋಕ್ಕಿಂತ ಮುಂಚೆ ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟು ಆಮೇಲೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಕಾಯಿಸಿ ಆರಿಸಿದಂಥ ಹಾಲನ್ನ ತೊಗೊಳ್ಬೇಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅರ್ಧ ಕಪ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಇದನ್ನು ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನೂ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಬೇಕಾಗತ್ತೆ. ಇವಾಗ ಮತ್ತೆ ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ. ಮೈದಾ ಕೆಲವೊಂದು ಜಾಸ್ತಿ ಹಾಲನ್ನ ಹಿಡಿಯುತ್ತೆ, ಕೆಲವೊಂದು ಕಡಿಮೆ ಹಿಡಿಯುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನನಗಿಲ್ಲಿ ಟೋಟಲಾಗಿ 1 ಕಪ್ ಹಾಲನ್ನ ಯೂಸ್ ಮಾಡಿದ್ದೀನಿ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿಕ್ಕೆ. ನೋಡಿ, ಯಾವುದೇ ರೀತಿ ಗಂಟುಗಳು ಇಲ್ಲದೇ ರೀತಿ ಈ ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡ್ರು, ಹಾಗೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 1 ಟೀ ಸ್ಪೂನ್ ಆಗೋಷ್ಟು ವೆನಿಗರ್ನ ಹಾಕ್ಕೊಂಡಿದ್ದೀನಿ. ನೀವು ವೆನಿಗರ್ ಇಲ್ಲ ಅಂದರೆ 1 ಟೀ ಸ್ಪೂನ್ ಆಗೋಷ್ಟು ಲಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಹೊತ್ತು ಮಿಕ್ಸ್ ಮಾಡೋದು ಬೇಡ, ಸ್ವಲ್ಪ ಎಲ್ಲನೂ ಕೇಕ್ ಬ್ಯಾಟ್ರಲ್ಲೇ ಮಿಕ್ಸ್ ಆದರೆ ಸಾಕು. ಇವಾಗ ಕೇಕ್ ಬ್ಯಾಟ್ರ್ ರೆಡಿ ಆಗಿದೆ. ಕೇಕ್ ಬ್ಯಾಟ್ರ್ ಎಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆನೇ ಒಂದು ಕೇಕ್ ಟಿನ್ಗೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಬಟರ್ ಪೇಪರ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಕೇಕ್ ಟಿನ್ ಇಲ್ಲ ಅಂದರೆ ಯಾವುದಾದ್ರೂ ಟಿಫಿನ್ ಬಾಕ್ಸ್ ಕೂಡ ನೀವು ತೊಗೊಳ್ಬೋದು. ಇವಾಗ ನೋಡಿ, ಪಟ್ಟಂತ ಈ ರೀತಿ ಕೇಕ್ ಬ್ಯಾಟ್ರನ್ನ ಹಾಕ್ಕೊಳ್ಬೇಕಾಗತ್ತೆ. ಸೊ ಕೇಕ್ ಬ್ಯಾಟರ್ ಎಲ್ಲ ಹಾಕಿದ್ಮೇಲೆ ಒಂದು 2-3 ಸಲ ಇದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಕಡಾಯಿ ಕೂಡ ನಾನು ಫ್ರೀ ಇಟ್ಕೊಂಡಿದ್ದೆ. ಕಡಾಯಿನಲ್ಲಿ ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಇದನ್ನು ಫ್ರೀ ಮಾಡ್ಕೊಂಡಿದ್ದೀನಿ. ಇವಾಗ ಕೇಕ್ ಟಿನ್ನ ಇದರಲ್ಲಿ ಇಟ್ಬಿಟ್ಟು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಒಂದು 40ರಿಂದ 45 ನಿಮಿಷ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, 40 ನಿಮಿಷ ಆಗಿದೆ. ಇವಾಗ ಕೇಕ್ ಆಗಿದೆಯೋ ಇಲ್ಲ ಅಂಥೇಳಿ ಚೆಕ್ ಮಾಡಲಿಕ್ಕೆ ಮಧ್ಯದಲ್ಲಿ ಒಂದು ಚಾಕು ಆಗಿರ್ಬೋದು, ಒಂದು ಟೂತ್ಪಿಕ್ ಆಗಿರ್ಬೋದು, ಈ ರೀತಿ ಸ್ವಲ್ಪ ಚುಚ್ಚಿ ನೋಡಬೇಕಾಗತ್ತೆ. ಸ್ವಲ್ಪ ಏನಾದರೂ ಹಿಟ್ಟು ಅಂಟ್ತಾ ಇದೆ ಅಂದರೆ ಇನ್ನೊಂದು 5 ನಿಮಿಷ ಇದನ್ನು ಮುಚ್ಚಿ ಇಡಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕೂಡ ಹಿಟ್ಟು ಅಂಟ್ತಾ ಇಲ್ಲ. ಸೊ ಕೇಕ್ ರೆಡಿಯಾಗಿದೆ. ಇದನ್ನು ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ. ಹಾಗೆ ಈ ಕಡೆ ನಾವು ರಬ್ಡಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಕಪ್ ಆಗೋಷ್ಟು ಅಥವಾ ಒಂದು ಅರ್ಧ ಕಪ್ ಆಗೋಷ್ಟು ಹಾಲನ್ನ ಹಾಕಿಬಿಟ್ಟು ಈ ರೀತಿ ಪೇಸ್ಟ್ ರೀತಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೂಡ ಗಂಟಿಲ್ಲದೆ ಇರೋ ರೀತಿ ಕಲಿಸ್ಕೊಳ್ಳಿ. ನೋಡಿ, ಇದು ರೆಡಿಯಾಗಿದೆ. ಹಾಗೆ ಈ ಕಡೆ ನಾನು 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಹಾಲು ಕೂಡ ಚೆನ್ನಾಗಿ ಕಾದಿದೆ. ಈ ಕಾದಿರುವಂಥ ಹಾಲಿಗೆ ನಾನು ಸ್ವಲ್ಪ ಕೇಸರಿನ ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದನ್ನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಹಾಲಿನ ಪುಡಿ ಏನು ಕಲಸಿಟ್ಟಿದ್ವಲ್ವ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಲೀಟ್ರ್ ಹಾಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲಿನ ಪುಡಿನ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿನ ಮಾಡ್ತೀರಿ ಅಂತ ಹೇಳಿ ನೋಡಿಬಿಟ್ಟು ಹಾಲನ್ನ ತೊಗೊಳ್ಬೇಕಾಗತ್ತೆ. ಇವಾಗ ನೋಡಿ, ಹಾಲಿನ ಪೇಸ್ಟ್ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಕುದಿ ಬಂದ ಮೇಲೆ ಈ ರೀತಿ ಸೈಡೆಲ್ಲ ಕೆನೆ ಅಂಟ್ತಾ ಇರುತ್ತೆ. ಅದನ್ನು ಸ್ವಲ್ಪ ಒಂದು ಸ್ಪೂನಿಂದಾಗಿರ್ಬೋದು, ಒಂದು ಸೌಟಿಂದಾಗಿರ್ಬೋದು ತೆಗೆದು ಮತ್ತೆ ಅದನ್ನ ಹಾಲಲ್ಲಿ ಹಾಕ್ಕೊಳ್ತಾ ಬರಬೇಕು. ಇವಾಗ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಗೋಡಂಬಿ, ಹಾಗೆ ಒಂದು 1/4 ಕಪ್ ಆಗೋಷ್ಟು ಬಾದಾಮಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3 ಏಲಕ್ಕಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ಇದಕ್ಕೆ ಸ್ವೀಟಿಗೆ ಅಂಥೇಳಿ 1 ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಂಥೇಳಿ ನೋಡ್ಕೊಂಬಿಟ್ಟು ಸ್ವೀಟಿಗೆ ಸಕ್ಕರೆನ ಸೇರಿಸ್ಕೊಳ್ಳಿ. 1 ಲೀಟ್ರ್ ಹಾಲಿಗೆ 1 ಕಪ್ ಆಗೋಷ್ಟು ಸಕ್ಕರೆನ ನಾನು ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದರೆ ರಬ್ಡಿ ರೆಡಿ ಆಗುತ್ತೆ. ನಾನಿಲ್ಲಿ ಜಾಸ್ತಿ ಗಟ್ಟಿ ರಬ್ಡಿ ರೆಡಿ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ತೆಳುವಾಗಿಯೇ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕೇಕಿಗೆ ಇದು ಹಾಕಿದ ಮೇಲೆ ಕೇಕೆಲ್ಲ ಪೂರ್ತಿಯಾಗಿ ಸೋಕ್ ಆಗಬೇಕು, ಅದ್ರ ಸಲುವಾಗಿ. ಜಾಸ್ತಿ ಗಟ್ಟಿ ಮಾಡಿದರೆ ಕೇಕ್ ಸೋಕ್ ಆಗೋದಿಲ್ಲ.
ಇವಾಗ ನೋಡಿ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಹಾಗೆ ಕೇಕ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಹಾಕಿರೋಂಥ ಬಟರ್ ಪೇಪರ್ ಕೂಡ ತೆಗೆದಿದ್ದೀನಿ. ತುಂಬಾ ಸಾಫ್ಟಾಗಿ ಸ್ಪಾಂಜಿ ಆಗಿರುವಂಥ ಕೇಕ್ ರೆಡಿಯಾಗಿದೆ. ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ತಪ್ಪದೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇವಾಗ ಒಂದು ಟೂತ್ ಪಿಕ್ ಆಗಿರ್ಬೋದು ಅಥವಾ ಒಂದು ಫೋರ್ಕಿಂದ ಈ ರೀತಿ ಕೇಕಿಗೆ ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಕೇಕಿಗೆ ಹೋಲ್ ಮಾಡಿಬಿಟ್ಟು ನಾವು ರಬ್ಡಿ ಅಥವಾ ಮಲಾಯಿ ಇದ್ರ ಮೇಲೆ ಹಾಕೋದ್ರಿಂದ ಪೂರ್ತಿ ಒಳಗಡೆ ಕೇಕೆಲ್ಲ ಸೋಕಾಗುತ್ತೆ. ಹಾಗೆ ರಬ್ಡಿ ಫ್ಲೇವರು ತುಂಬಾ ಚೆನ್ನಾಗಿ ಸಿಗುತ್ತಾ ಇರುತ್ತೆ ಪ್ರತಿ ಬೈಟ್ನಲ್ಲೂ ಅಂತ ಹೇಳ್ತೀನಿ. ಇದನ್ನು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ 1 ಗಂಟೆ 2 ಗಂಟೆ ಫ್ರಿಜ್ನಲ್ಲಿ ಇಟ್ಬಿಟ್ಟು ಆಮೇಲೆ ಇದನ್ನು ಟೇಸ್ಟ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಮಾಡಿದ್ದೆಲ್ಲನೂ ಹಾಕಿಲ್ಲ, 1 ಕಪ್ ಆಗೋಷ್ಟು ಉಳಿಸ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಕಟ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಟೇಸ್ಟಿಯಾಗಿ ಕೇಕ್ ರೆಡಿಯಾಗಿದೆ ಅಂತ ಹೇಳಿ. ಖಂಡಿತ ನೀವು ಕೂಡ ಇದನ್ನ ಒಂದು ಸಲ ಟ್ರೈ ಮಾಡಿ ತಪ್ಪದೆ ಅಂತ ಹೇಳ್ತೀನಿ. ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹನಿ ಕೇಕ್ ಆಗಿರ್ಬೋದು ಪೇಸ್ಟ್ರಿಗಳಾಗಿರ್ಬೋದು ಎಲ್ಲನೂ ತಿಂದಿರ್ತೀವಿ, ಆದರೆ ಈ ಮಲಾಯಿ ರಬ್ಡಿ ಕೇಕ್ನ ಖಂಡಿತ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.